ನಿನ್ನೆಯಿಂದ ಮಾಧ್ಯಮಗಳು ತುಂಬ ಪ್ರೀತಿಯಿಂದ ಸುದ್ದಿಯನ್ನು ಎಲ್ಲ ಕಡೆ ತಲುಪಿಸಿದ್ದಾವೆ. ಅವುಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಆ, ವಿಷಯ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ. ಹೋದ ವರ್ಷ ಅಂದ್ಕೊಂಡಿದ್ವಿ ಅದು 3.5 ಕೋಟಿ ಬಡ್ಜೆಟ್ ಆಗೋಯ್ತು, ಶಕ್ತಿ ಇರಲಿಲ್ಲ, ಮತ್ತೆ ಇನ್ನೊಂದಷ್ಟು ಸಮಸ್ಯೆಗಳು, ಪ್ರಿಪ್ರೇಷನ್ಸ್ ಸರಿಯಾಗಿ ಆಗಿರಲಿಲ್ಲ. ಅದರಿಂದ ಬೇಡ ಅಂತ ಅಂದ್ಕೊಂಡು ಒಂದು 4 ಹೆಜ್ಜೆ ಹಿಂದೆ ಬಿಟ್ವಿ. ಅದಾದ್ಮೇಲೆ ತುಂಬಾ ಜನ ಏನಾಯ್ತು ಅಮೃತ ಮಹೋತ್ಸವ ಮಾಡಕ್ಕಾಗ್ದಿದ್ರೆ ಯಾಕೆ ಅನೌನ್ಸ್ ಮಾಡಬೇಕು ಅಂತ ಅಧಿಕಾರಯುತವಾಗಿ ಎಲ್ಲಿ ಹೋದ್ರು ಕೇಳ್ತಿದ್ರು. ಅವ್ರು ಕೇಳಲೇಬೇಕು, ಹಾಗೆ ಅವರ ಅದು ಅಭಿಮಾನ ಅಷ್ಟೇ. ಅದ್ರ ಬಗ್ಗೆ ನನ್ಗೆ ಯಾವುದೇ ಬೇಸರ ಇಲ್ಲ. ಬಟ್ ಹೊರಗಡೆ ನಿಂತು ನೋಡ್ಲಿಕ್ಕೂ ಒಳಗಡೆ ನಾವೇ ಇದ್ದು ಮಾಡ್ಲಿಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೇನಲ್ಲ. ಸಭಾಂಗಣ ಬುಕ್ ಮಾಡ್ಬಿಡ್ಬೋದು, ದುಡ್ಡಿದ್ರೆ ಸಾಕೋದಕ್ಕೆ. ಒಂದು ತಂಡವನ್ನು, ಒಂದು ಎಂಥದ್ದು ಈವೆಂಟ್ಸ್ ತಂಡವನ್ನ ಜೋಡಿಸ್ಬಿಡ್ಬೋದು, LED ಅನ್ನು ಹಾಕ್ಬಿಡ್ಬೋದು, ಸೌಂಡ್ಸ್ ಅನ್ನು ಹಾಕ್ಬಿಡ್ಬೋದು, ಊಟದ ವ್ಯವಸ್ಥೆ ಮಾಡ್ಬೋದು, ಎಲ್ಲವನ್ನು ಮಾಡ್ಬಿಡ್ಬೋದು. ಯಾಕೆಂದ್ರೆ ದುಡ್ಡಿದ್ರೆ ಹಾಕ್ಬಿಡ್ಬೋದು, ಮಾಡ್ಬಿಡ್ಬೋದು. ಆದ್ರೆ ಇಡೀ ಒಂದು ಚಿತ್ರರಂಗವನ್ನ ತರಬೇಕಲ್ವಾ? ಎಂತಹ ಕಷ್ಟ ಅಂತೀರಿ ಅಂದ್ರೆ ಅದು ಅದು ನಿಮ್ಗೆಲ್ಲ ತುಂಬಾ ಜನ ಕಾರ್ಯಕ್ರಮ ಮಾಡಿದಿರಿ, ಗೊತ್ತಿರುತ್ತೆ. ಒಬ್ಬ ಕಲಾವಿದರನ್ನ ಕರ್ಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಅದ್ರ ಮಧ್ಯದಲ್ಲಿ ಇಡೀ ಚಿತ್ರರಂಗವನ್ನ ನಾವು ತರ್ತೀವಿ ಅಂತಂದ್ರೆ ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಲಕ್ಕಿಲಿ ಕಿಚ್ಚ ಸುದೀಪ್ ಸರ್ ಅವರ ಆದಿಯಾಗಿ, ರಾಜೇಂದ್ರ ಸಿಂಗ್ ಬಾಬು ಅವರ ಆದಿಯಾಗಿ, ವಸಿಷ್ಠ ಸಿಂಹ ಅವರು, ನೆನಪಿರಲಿ ಪ್ರೇಮ್ ಅವರು, ಪ್ರಮೋದ್ ಅವರು, ಸುಂದರ ಸರ್, ರಾಜೇಂದ್ರ ಸಿಂಗ್ ಬಾಬು ಸರ್, ಶ್ರೀನಿವಾಸ ಮೂರ್ತಿ ಅವರು, ನವೀನ್ ಕೃಷ್ಣ ಅವರು, ಹೀಗೆ ಕಿಟ್ಟಣ್ಣ, ಶ್ರೀನಗರಿ ಕಿಟ್ಟಣ್ಣ ಅವರು, ಹೀಗೆ ಇದುವರೆಗೂ ಇಷ್ಟು ಜನಕ್ಕೆಲ್ಲ ಫೋನ್ ಮಾಡಿದ್ರೆ ಬಹಳ ಪ್ರೀತಿಯಿಂದ ಎಲ್ಲ ಒಪ್ಕೊಂಡಿದ್ದಾರೆ. ಏನೇನೋ ಮಾಡ್ತಿದ್ದೀವಿ, ಬಟ್ ಬಹಳ ಚಂದ ಆಗುತ್ತೆ ಕಾರ್ಯಕ್ರಮ. ನೀವೆಲ್ಲರೂ ಜೊತೆಗಿರಬೇಕು. ನನಗೆ ಭಯ ಆಗ್ತಿರೋದು, ನಿಜಕ್ಕೂ ಭಯ ಆಗ್ತಿದೆ ನನಗೆ. ಯಾಕಂದ್ರೆ ಇದು ನಾನು ಮಾಡದಿರೋಂಥ ಕಾರ್ಯಕ್ರಮ ಅಲ್ಲ. ಯಾವಾಗ 10 ವರ್ಷದಿಂಚೆನೆ ಡೆಲ್ಲಿ ತನಕ ಹೋಗಿ ಬಂದಿದ್ದೀವಿ. ಭಯ ಅದಕ್ಕಲ್ಲ, ಬಡ್ಜೆಟ್ ತುಂಬಾ ದೊಡ್ಡ ಬಡ್ಜೆಟ್ ಆಗ್ಬಿಟ್ಟಿದೆ. ಬಹಳ ಕಷ್ಟ ಆಗ್ತಿದೆ. ಬಟ್ ಮಾಡ್ಬೇಕಲ್ಲ, ಯಾವಾಗ ಮಾಡೋದು ಅಂತ ಒಂದೊಂದ್ಸತಿ ಅನ್ಸ್ಬಿಡುತ್ತೆ ನನಗೆ. ಎಲ್ರಿಗೂ ಒಂದೊಂದು ವಾಣಿಜ್ಯ ಮಂಡಳಿ, ಚಿತ್ರರಂಗ ಸಂಭ್ರಮಿಸಿದ್ದಾರೆ. ಯಾರಿಗೂ ಸಂಭ್ರಮಿಸಿಲ್ಲ ಅಂತ ಯಾರ ಹೆಸರು ತಗೊಳ್ಳೋದು ಬೇಡ, ಸಂಭ್ರಮಿಸಿದ್ದಾರೆ. ಬಟ್ ಯಜಮಾನ್ರಿಗೆ ಯಾಕೆ ಸಂಭ್ರಮಿಸ್ಲಿಲ್ಲ ಅಂತ ಕೇಳಿದ್ರೆ ಕೆಲವರಿಗೆ ಬೇಸರ ಆಗುತ್ತೆ. ಅವ್ರ ಹೆಸರು ಇಟ್ಕೊಂಡು ಇವ್ರನ್ನ ಯಾಕೆ ಕೇಳ್ತೀರಿ ಅಂತ. ಅದಕ್ಕೆ ನಾನು ಯಾರ ಹೆಸರು ಹೇಳಲ್ಲ, ಬಟ್ ಇವ್ರನ್ನ ಯಾಕೆ ಸಂಭ್ರಮಿಸಲಿಲ್ಲ ಅಂತ ಕೇಳಬೇಕಲ್ಲ. ಸೊ ಆ ಕಾರಣಕ್ಕೋಸ್ಕರ ಈ ಸಲ ಇದೊಂದು ಪ್ರಯತ್ನ ಆಗ್ಬಿಡ್ಲಿ ಇವರ ಹೆಸರಲ್ಲಿ. ಈ ತರದೊಂದು ಅಮೃತ ಮಹೋತ್ಸವ ಇಡೀ ಚಿತ್ರರಂಗ ಒಗ್ಗೂಡಿ ಸಂಭ್ರಮಿಸುವಂತಹ ಕಾರ್ಯ ಅಂತ ಹೇಳಿ ಮುಂದಡಿ ಇಟ್ಟಿದ್ದೀವಿ. ನಿಮಗೆ ಗೊತ್ತಿದೆ, ಸೋಲು ಗೆಲುವುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟು ದೂರ ಬರ್ತಾ ಇರಲಿಲ್ಲ. ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಬಿಡ್ತೇನೆ. ಸೋಲು ಗೆಲುವು ಇನ್ನೊಂದು ವರ್ಷ ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ, ದುಡ್ಕೊಳ್ಳೋಣ ಬೇಕಾದ್ರೆ. ಆದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಪ್ರಯತ್ನದಲ್ಲಿ ಇದುವರೆಗೂ ದೆಹಲಿ ರಾಷ್ಟ್ರೀಯ ಉತ್ಸವದಿಂದ, ಒರಿಸ್ಸಾದ ಪುರಿ ಬೀಚಲ್ಲಿ ಮಾಡಿದ ಮರಳು ಶಿಲ್ಪದಿಂದ, ಸಸಿ ನೆಡೋದ್ರಿಂದ, ಕಟೌಟ್ ಜಾತ್ರೆಯಿಂದ, ಬೆಂಗಳೂರು ಟು ಮೈಸೂರು ಯಾತ್ರೆ ತನಕ, ಬೃಹತ್ ವಾಹನ ಯಾತ್ರೆಯಿಂದ, 14 ದಿವಸದ ಸ್ಮಾರಕ ಹೋರಾಟದಿಂದ, ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈ ಸಲವೂ ಅದೇ ಶ್ರದ್ಧೆಯಿಂದ ಇಟ್ಕೊಂಡು ಕೆಲಸ ಮಾಡ್ತೀವಿ. ಸದಾ ಹೀಗೆ ಜೊತೆಗಿರಿ. ಕಡೆಯ ಅಭಿಮಾನಿಗೂ ತಲುಪೋ ರೀತಿಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ. ನಾವಲ್ದಿದ್ರೆ ಇನ್ಯಾರು, ಈಗಲ್ಲದಿದ್ರೆ ಮತ್ಯಾವಾಗ? ನನಗೂ ವಯಸ್ಸಾಗ್ತಿದೆ, ನನಗೆ ಗೊತ್ತಾಗ್ತಾ ಇದೆ, ನಿಮ್ಗಳಿಗೂ ವಯಸ್ಸಾಗ್ತಿರುತ್ತೆ. ಎಷ್ಟೋ ವೀರಾಭಿಮಾನಿಗಳನ್ನ ಕಳ್ಕೊಂಡ್ಬಿಟ್ವಿ ಈ 5-6 ವರ್ಷದಲ್ಲಿ. ಎಷ್ಟೊಂದು ಜನ ಸತ್ತು ಹೋಗ್ಬಿಟ್ರು. ಬಹಳ ನೋವಾಗುತ್ತೆ. ಮತ್ತೆ ಇನ್ನ ಯಾವ ಸಂದರ್ಭ ಸಿಗುತ್ತೆ? 75 ವರ್ಷ ಮತ್ತೆ ಎಲ್ಲಿ ಸಿಗುತ್ತೆ? ಮತ್ತೆ 100ನೇ ವರ್ಷಕ್ಕೆ ಏನ್ ಗ್ಯಾರಂಟಿ ನಾವೆಲ್ಲ ಇರ್ತೀವಿ ಅಂತ? ಸೊ ಇದ್ರೂ ಕೂಡ ಏನು ಈ ಶಕ್ತಿ ಇರುತ್ತಂತ ಹೇಗೆ? ಬಟ್ ಈಗ ಅಟ್ಲೀಸ್ಟ್ ಮಾಡುವ ಶಕ್ತಿ ಇದೆ, ಜೊತೆಗೆ ಒಂದಷ್ಟು ಆಪ್ತ ಬಳಗ ಇದೆ, ನೀವೆಲ್ಲ ಇದ್ದೀರಿ, ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀವಿ. ಇದರಲ್ಲೂ ಕೂಡ ನನ್ನ ಧೈರ್ಯ ನೀವುಗಳೇ, ಬೇರೆ ಏನಲ್ಲ. ನಾನು ಒಂದು ವಿಷಯವನ್ನು ಮನವಿ ಮಾಡ್ಕೋಬೇಕು. ಕಳೆದ ಬಾರಿ ಕಟೌಟ್ ಜಾತ್ರೆ ಆದಾಗಲೂ ಕೂಡ ನಾನು ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ. ಬಿಟ್ರೆ ಇನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದು ನೀವುಗಳೇ. ನೀವೇ ಒಬ್ಬೊಬ್ಬರು ಕಟೌಟ್ ಹಾಕಿ ನೀವೇ ಮಾಡಿದ್ದು.
ಸೊ ಮೈಸೂರು ವಾಹನ ಜಾಥಾ ಹೋಗ್ಬೇಕಾದ್ರೂ ಕೂಡ ನಾನು ಒಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಅಷ್ಟೇ. ಬಟ್ ಅವರವರೇ ಡೀಸೆಲ್ ಹಾಕೊಂಡಿದ್ದು, ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದು, ಅಲ್ಲಿ ಕುಂಭಮೇಳ ಓದ್ಕೊಂಡ್ಬಂದಿದ್ದು, ಎಲ್ಲವನ್ನ ನೀವೇ ಮಾಡಿದ್ದು. ಈ ಸಲ ಕೂಡ ಇದು ಹೀಗೆ ಆಗಲಿ. ಆದರೆ ಈ ಸಲ ಇದು ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ ಒಬ್ಬ ರಾಜ್ ಈವೆಂಟ್ಸ್ ಅನ್ನೋರಿಗೆ ನಾನು ಕೊಟ್ಟಿದ್ದೇನೆ. ಅವರು LED ಸ್ಕ್ರೀನ್ಸು, ಸೌಂಡ್ಸು, ಮತ್ತು ಅಲ್ಲೊಂದಷ್ಟು ಬ್ಯಾನರ್ಸು, ಒಂದಷ್ಟು ವ್ಯವಸ್ಥೆಗಳನ್ನು ತುಂಬ ಚಂದ ಬಂದಂಥ ಅತಿಥಿಗಳಿಗೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ಮೊದಲನೇ ಧನ್ಯವಾದ ಹೇಳ್ತೀನಿ. ಅವರು ಕೂಡ ಇನ್ನೆಲ್ಲೋ ಹೋಗಿ ಒಂದಷ್ಟು ಸ್ಪಾನ್ಸರ್ ತಗೊಬಂದೆ ಅದನ್ನು ಮಾಡ್ತಾರೆ, ನನಗೆ ಗೊತ್ತಿದೆ. ಆ ಥರದ್ದೇ ನಾನು ಸ್ಪಾನ್ಸರ್ ತಂದರೆ ದುಡ್ಡು ಮಾಡ್ತವ್ರೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಅವರು LED ಸ್ಕ್ರೀನು, ಸೌಂಡ್ಸನ್ನು ಯಜಮಾನ್ರಿಗೋಸ್ಕರ ಪ್ರೀತಿಯಿಂದ ಮಾಡ್ತಿದ್ದಾರೆ. ಅವ್ರು ಇನ್ನೆಲ್ಲೋ ಹೋಗಿ ಅದನ್ನು ಮಾಡಿ ತಂತಾರೆ. ಮತ್ತೆ ಒಂದಿಟ್ಕೊಳ್ಳಿ, ಉಸಿರು ಬಿಟ್ಟರು ಪರವಾಗಿಲ್ಲ, ಯಜಮಾನ್ರ ಹೆಸರಲ್ಲಿ ₹1 ದುಡ್ಡು ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದೀನಿ. ಇದುವರೆಗೂ ಮಾಡಿರೋದೆಲ್ಲ ನನ್ನ ಜೇಬಿಂದ ಮಾಡಿದ್ದೀನಿ ಹೊರತು ಅವ್ರಿಗೋಸ್ಕರ ಅಗತ್ಯ ಇಲ್ಲ. ಭಗವಂತ ದುಡಿಯೋ ಶಕ್ತಿ ಕೊಟ್ಟಾಗ ನಾವು ಬೇಡ್ಕೊಂಡಿರ್ಬಾರ್ದು. ಸೊ ನನಗೆ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ದುಡಿತಾ ಇದ್ದೀನಿ, ಅದರಿಂದನೇ ಇದೆಲ್ಲ ಮಾಡಕ್ ಸಾಧ್ಯವಾಗ್ತಿದೆ. ಈ ಬೇಡೋ ಮನಸ್ಥಿತಿಯವರಿಗೆ ಯಾವಾಗೂ ಇವನೇನೋ ಮಾಡ್ತಾ ಇರ್ಬೋದು, ಇವನೆಲ್ಲೋ ದುಡ್ಡಿರ್ತಾನೆ ಅಂತ ಇರ್ತಾರೆ. ಯಾಕಂದ್ರೆ ಅವ್ರು ಯಾವಾಗೂ ಹಿಂಗಿರ್ತಾರೆ. ಅದರಿಂದ ನಾವು ಹಂಗಿರೋರಲ್ಲ, ನಾವು ಹಿಂಗಿರೋರು. ಮತ್ತು ದುಡಿಯೋ ಶಕ್ತಿ ಇರೋಂಥವ್ರು. ಇಷ್ಟು ದಿವಸ ಇಲ್ಲಿ ಇರ್ತಾ ಇರಲಿಲ್ಲ, ಇಷ್ಟೆಲ್ಲ ಹೆಸರು ಕೆಡಿಸ್ಕೊಂಡಿದ್ದಿದ್ರೆ ಸಾಧ್ಯವೇ ಇಲ್ಲ. ಸತ್ತು ಬಿಟ್ಟರು ಪರವಾಗಿಲ್ಲ, ಯಜಮಾನ್ರ ಹೆಸರಲ್ಲಿ, ಕನ್ನಡದ ಹೆಸರಲ್ಲಿ ₹1 ದುಡ್ಡು ಮಾಡಲ್ಲ, ಫಿಕ್ಸ್ ಆಗಿದ್ದೀನಿ. ಆ ಮಾತಿಗೆ ಬದ್ಧವಾಗಿದ್ದೀನಿ. ಅದರಿಂದನೇ ಇಷ್ಟು ಓಪನ್ ಆಗಿ ಹೇಳ್ಕೋತಾ ಇದೀವಿ. ನಾವು ಹೇಳ್ಕೋತಾ ಇದೀವಿ ಅಂತಂದ್ರೆ ನಮ್ಮ ಕೆಲವರು ಕ್ಯಾಲೆಂಡರು 10 ವರ್ಷದ ಹಿಂದೆ ನಾವು ಶುರು ಮಾಡಿದಾಗ ಕೋಟಿಗೊಬ್ಬ ಕ್ಯಾಲೆಂಡರು ₹50 ಮಾಡಿದ್ದು. 10 ವರ್ಷ ಆಗಿದೆ. ಇವತ್ತಿಗೂ ಕೂಡ ಕ್ಯಾಲೆಂಡರ್ ₹100 ಪ್ರಿಂಟಿಂಗ್ ಕಾಸ್ಟೇ ಆಗ್ತಿದೆ. ನಾವು ಇವತ್ತಿಗೂ ₹50 ಕೊಡ್ತೀವಿ. ಆದ್ರೆ ಕೆಲವರು ಹೇಳ್ತಾರೆ ಕ್ಯಾಲೆಂಡರ್ ದುಡ್ಡು ಮಾಡ್ತಾರೆ ಅಂತ. ಚೀಚಿ, ಎಷ್ಟು ಬಂದ್ಬಿಡುತ್ತೆ ಅದರಲ್ಲಿ? ಎಷ್ಟು ಬಂದ್ಬಿಡುತ್ತೆ ಅದರಲ್ಲಿ? ನಮ್ದೊಂದು ಇದ್ರ ಖರ್ಚಿಲ್ಲ, ಒಂದು ಫಾರಿನ್ ಟ್ರಿಪ್ ಹೋಗಿ ಬರೋಷ್ಟು ಖರ್ಚಿರಲ್ಲ ಅದೆಲ್ಲ. ಸೊ ₹50 ಕೊಡ್ತಾ ಇದೀವಿ ಅಭಿಮಾನಿಗಳ ತರಪಿಂದ. ಬಟ್ ಅದ್ರ ಇಂಪ್ಯಾಕ್ಟ್ ಎಷ್ಟಂದ್ರೆ 25,000 ಮನೆಗೆ ಹೋಗ್ತಿದೆ. 25,000 ಮನೆಯಲ್ಲಿ ದಿನ ಯಜಮಾನರು ನೋಡ್ತಿದ್ದಾರೆ. ಮತ್ತೆ ಅದನ್ನ ಇನ್ಸ್ಪೈರ್ ಆಗಿ ಯಜಮಾನ್ರ ಅನೇಕ ಅಭಿಮಾನಿಗಳು ಕ್ಯಾಲೆಂಡರ್ಗಳನ್ನು ಮಾಡ್ತಿದ್ದಾರೆ. ಆದ್ರೂ ಈ ಬದಲಾವಣೆ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ನಾಳೆ ಬಗ್ಗೆ ಯೋಚಿಸೋದೇ ಗೊತ್ತಿಲ್ವಲ್ಲ. ಇವತ್ತು ಬಿಡಿ, ಅಲ್ಲ ಸರಿ, ಇನ್ನೊಂದು 2 ವರ್ಷ, 3 ವರ್ಷ, 5 ವರ್ಷದ ನಂತರ ಏನಾಗುತ್ತೆ ಬಿಡಿ, ನಾಳೆ ಬಗ್ಗೆನೇ ಅವ್ರಿಗೆ ಯೋಚನೆಗಳಿಲ್ಲ. ದೂರದೃಷ್ಟಿ ಅನ್ನೋಂಥದ್ದು ಇಲ್ವೇ ಇಲ್ಲ. ಅಂಥವ್ರ ಬಗ್ಗೆ ನಾವ್ ಏನ್ ಮಾತಾಡೋದು? ಆದ್ರೆ ಅಂಥವ್ರು ಯಾವಾಗೂ ಹೇಳ್ತಾ ಇರ್ತಾರೆ, ಇವನೇನೋ ದುಡ್ಡು ಮಾಡ್ತಿದ್ದೆ. ಸೊ ಅದರಿಂದ ದುಡ್ಡು ಆ ಸ್ಥಿತಿಯಲ್ಲಿರೋರ್ಗೆ ಅದೇ ಹೊಳಿತಾ ಇರುತ್ತೆ. ಬಟ್ ನಾವು ಅದಿಲ್ಲ. ಒಂದಷ್ಟು ಅಡ್ವಾನ್ಸ್ ಆಗಿ ಯೋಚನೆ ಮಾಡೋ ಶಕ್ತಿ ದೇವರು ಭಗವಂತ ಕೊಟ್ಟಿದ್ದಾನೆ. ದುಡಿಯೋ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ, ಈ ಸಮಾಜ ಕೊಟ್ಟಿದೆ. ದುಡಿತಾ ಇದೀವಿ, ಸಾಕು, ಬೇರೆ ಏನು ಬೇಕಾಗಿಲ್ಲ. ಮತ್ತೆ ಕೋಟಿಗಳು ದುಡ್ಡು ಮಾಡ್ಬೇಕಂದ್ರೆ ಮಾರ್ಗಗಳು ಗೊತ್ತಿಲ್ಲ ಅಂತಲ್ಲ. ನಾವೇ 4-6 ಜನರಿಗೆ ಮಾರ್ಗ ತೋರಿಸುವ ಹಂತದಲ್ಲಿರ್ಬೇಕಾದ್ರೆ ಇಂತಹ ಅಭಿಮಾನದ ವಿಷಯಗಳೆಲ್ಲ ಮಾಡ್ಕೊಂಡಿರಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಹೇಳ್ಕೋಬೇಕಾಗಿಲ್ಲ. ಆದ್ರೆ ಕೆಲವರು ಇರ್ತಾರಲ್ಲ, ಅವ್ರಿಗೋಸ್ಕರ ಹೇಳಿದೆ. ಸೊ ಈ ಸರಿ ಕೂಡ ನಾವು ಕಟೌಟ್ ಜಾತ್ರೆ ಮಾಡಿ ಹೇಗೆ ಎಲ್ಲ ಒಗ್ಗೂಡಿ ಮಾಡಿದ್ವು, ಈಗ ಇದನ್ನ ಹೇಗೆ ಒಗ್ಗೂಡಿ ಮಾಡಿದ್ವು, ಮೈಸೂರು ರ್ಯಾಲಿ ಹೇಗೆ ಗಿಡಗಳನ್ನೆಲ್ಲ ಒಗ್ಗೂಡಿ ಮಾಡಿದ್ವು, ಹಾಗೆ ಇದನ್ನು ಮಾಡೋಣ. ನೀವು ನಮ್ಮ ಜೊತೆಗೆ, ನನ್ನ ಜೊತೆಗೆ ವಿಶೇಷವಾಗಿ ಇರಬೇಕು. ಯಾಕಂದ್ರೆ ಇದೊಂದು ಬಡ್ಜೆಟ್ಗಿಂತ ಜಾಸ್ತಿ. ಒಂದು ಸಭಾಂಗಣ ಇದೆ, ಅದು ನಂದಿ ಲಿಂಗ್ ಗ್ರೌಂಡ್ ಹತ್ರ, ಪ್ಯಾಲೇಸ್ ಅನ್ನ ಮೀರಿಸುವಂತಹ ಒಂದು ಪರ್ಯಾಯ ಆಲ್ಟರ್ನೇಟ್ ವ್ಯವಸ್ಥೆ ಅದು. ಅದು ಒಂದಕ್ಕೆ ಸುಮಾರು ₹15 ಲಕ್ಷ ಆಗ್ತಿದೆ. ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಬಂದಿದ್ದೇನೆ. ಅದಾದ್ಮೇಲೆ LED ಸೌಂಡ್ಸು ಅವ್ರಿಗೆಲ್ಲನೂ ಒಂದು ವಿನಂತಿ ಮಾಡ್ಕೊಂಡಿದ್ದೀವಿ, ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದಷ್ಟು ಖರ್ಚುಗಳು, ಪೋಸ್ಟರ್ಸ್ ಇದ್ದಾವೆ. ಮತ್ತೆ ಮುಖ್ಯವಾಗಿ ಚಿತ್ರರಂಗದಿಂದ ಒಂದಷ್ಟು ಜನ 10-15 ಜನ ಕಲಾವಿದರು ಯಜಮಾನರ ಹಾಡುಗಳಿಗೆ ಅವತ್ತು ನೃತ್ಯ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು. ಆಮೇಲೆ ದಾದಾ DJ ಇರುತ್ತೆ. ಜೊತೆಗೆ ಇನ್ನೂ ಹೇಳಕ್ಕಾಗದೇ ಇರುವಂಥದ್ದು, ನಿಮ್ಮನ್ನು ಕುತೂಹಲ ಹೆಚ್ಚಿಸುವಂತಹ ಇನ್ನೊಂದಷ್ಟು ವಿಷಯಗಳಿದ್ದಾವೆ. ಸೊ ಈ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಆಗುತ್ತೆ. ನಾನು ಒಂದೊಂದು ಹೇಳ್ತೀನಿ, ಒಂದು 5-6 ವರ್ಷ ನಿಮ್ಮಲ್ಲಿ ಒಂದು ಕರೆಂಟ್ ಪಾಸ್ ಆಗೋ ಥರದ್ದು ಒಂದು ಕಾರ್ಯಕ್ರಮ. ನಂಗೆ ಗೊತ್ತು ಯಜಮಾನ್ರು ನೀವೆಲ್ಲ ಹೇಗೆ ಪ್ರೀತಿಸ್ತೀರಿ. ನಾನು ಇಲ್ಲಿ ಕೂತ್ಕೊಂಡು 4 ಗೋಡೆ ಮಧ್ಯೆ ಇರೋ, ನಾನು ವರ್ಷ ಪೂರ್ತಿ ಅಭಿಮಾನಿಗಳ ಜೊತೆಗೆ ಇರೋನು. ನಾನು ಯಾವುದೋ ಒಂದು ಊರಂತ 700 ಕಿಲೋಮೀಟರ್ ಒಂದು ಮದುವೆಗೆ ಹೋಗಿ ಬರ್ತೀನಿ. ನನ್ನ ಅಭಿಮಾನಿಗಳ ಆತ್ಮವೂ ಗೊತ್ತು, ಅವರ ಮನಸ್ಥಿತಿಯೂ ಗೊತ್ತು, ಮನಸ್ಥಿತಿಯೂ ಗೊತ್ತು, ಪರಿಸ್ಥಿತಿಯೂ ಗೊತ್ತು ನನಗೆ. ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಹೋಗಿ ಬಂದಂತಹ ವ್ಯಕ್ತಿ ನಾನು. ಸೊ ಅವ್ರ ಜೊತೆಗೆ ನನಗಿರೋಂಥ ಒಡನಾಟ ನಿಮ್ಗೆ ಗೊತ್ತಿದೆ.
ನನ್ನ ಕುಟುಂಬ ಅಂದ್ಕೊಂಡೇ ಅವರೆಲ್ಲ 10 ವರ್ಷದಿಂದ ಜೊತೆಗಿದ್ದೇನೆ. ಅದರಿಂದ ಎಲ್ರಿಗೂ ಕಷ್ಟ ಇದೆ. ಆ ಕಷ್ಟದಲ್ಲಿ ಅವರು ಯಜಮಾನರನ್ನು ಇಷ್ಟಪಡೋ ರೀತಿ ಇದೆಯಲ್ಲ, ಎಂಥ ಸಂಭ್ರಮ ಇರ್ತಾರೆ, ಎಷ್ಟೆಲ್ಲ ಪ್ರೀತಿಯನ್ನು ತೋರ್ತಾರೆ ಅಂತಂದ್ರೆ, ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಇದ್ದಾನೆ, ಅವನ ಊರಿಗೆ, ಇಡೀ ಊರಿಗೆ ಒಬ್ಬನೇ ಅಭಿಮಾನಿ. ಅವ್ರ ಊರಲ್ಲಿ ಈ ದೇವ್ರದ್ದು ಮೆರವಣಿಗೆ ಹೋಗ್ತಾ ಇದ್ರೆ, ಒಂದು 7 ದೇವರ ಟ್ರ್ಯಾಕ್ಟರ್ ಮೇಲೆ ಕಟ್ಕೊಂಡು ಹೋಗ್ತಾ ಇದ್ರೆ, ಎಲ್ಲರ ಹಾಡುಗಳು ಹಾಕೊಂಡು ಹೋಗ್ತಾ ಇದ್ರಂತೆ. ಮುಂದ್ಗಡೆ ಹೋಗ್ತಾರಂತ ಒಂದು DJ. ಯಜಮಾನ್ರ ಹಾಡು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇವನು ದಾರಿಗೆ ಅಡ್ಡಡ್ಡ ಬಿದ್ದುಬಿಟ್ಟಿದ್ದಾನೆ. ಗಾಡಿ ಹಚ್ಕೊಂಡು ಹೋಗಿ ನನಗೆ ಅಂತ. ಯಾಕೆ ಅಂತಂದ್ರೆ, ನಮ್ಮ ಯಜಮಾನ್ರದ್ದು ಹಾಡೇಲಿ ನೀವು ಹಾಕಿಲ್ಲ ಅಂತ. ಈ ಯಜಮಾನ್ರದ್ದು ಹಾಡು ಹಾಕ್ತೀನಿ ಅಂದ್ರೆ, ಹಾಡು ಹಾಕ್ತೀವಿ ಬಿಡೋ ಮಾರಾಯ, ಬಟ್ ಇದಕ್ಕೆ ಯಾಕೆ ತಲೆ ಕೊಡ್ತೀನಿ ಅಂತ ಹೇಳಿದ್ರೆ, ಹಾಕೋ ತನಕ ನಾನು ಇದ್ದಲ್ಲ. ಕೊನೆಗೆ ಅವನು ಹಾಡು ಹಾಕಿದ್ದಾರೆ, ಎಲ್ಲ ಕುಡ್ದಿದ್ದಾರೆ. ಅದಾದ್ಮೇಲೆ ಅದು ಹೋದ್ಮೇಲೆ ದೇವ್ರ ಮೆರವಣಿಗೆ ಹೋಗಿದೆ. ನನ್ಗೆ ಅವ್ನು ಹೇಳ್ದ, ಅಣ್ಣ ಹಿಂಗ್ ಮಾಡ್ದೆ ಗೊತ್ತಾ ಅಂತ ವಿಡಿಯೋ ಕಳಿಸ್ದ. ಅಲ್ಲೋ ಮಾರಾಯ, ನಿನ್ ಕುಟುಂಬಕ್ಕೆ ಏನಾದ್ರು ಆದ್ರೆ ಯಾರೋ ನೋಡ್ಕೋತಾರೆ, ನೀನು ಇಂಥದ್ದೆಲ್ಲ ಮಾಡ್ಬೇಡ ಅಂದ್ರೆ, ಅಣ್ಣ ನೀವುಗಳೆಲ್ಲ ಇಲ್ವೇನಣ್ಣ? ಇದು ಅವನು ಹೇಳಿದ ಮಾತಿತ್ತಲ್ಲ, ಅಂದ್ರೆ ನಾವಿಲ್ಲಿ ಮಾಡೋ ಕೆಲಸಗಳು ಅಲ್ಲೆಲ್ಲೋ ಕಟ್ಟ ಕಡೆಯಲ್ಲಿರುವಂತಹ ಅಭಿಮಾನಿಗೆ ಒಂದು ಹೊಸ ಉತ್ಸಾಹವನ್ನು ಕೊಡುತ್ತಲ್ಲ. ನಾನು ಕಂಡಿದ್ದೇನೆ, ಅದನ್ನ ನಾನು ನೋಡಿದ್ದೇನೆ. ಮತ್ತೆ ನಾನು ಅಂತಹ ಅಭಿಮಾನವನ್ನ ಕಂಡು ಎಷ್ಟು ಖುಷಿ ಪಟ್ಟಿದ್ದೇನೋ ಅಷ್ಟು ನೋವು ಕೂಡ ಪಟ್ಟಿದ್ದೇನೆ. ಅಂತಹವರು ನೋಯಬಾರ್ದು, ಅಂತಹ ಮನಸ್ಸುಗಳು ನೋಯಬಾರ್ದು. ಆಫ್ಟರ್ ಆಲ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಏನು ಅಂಧಾಭಿಮಾನ ಅಲ್ಲ, ದುಂದು ವೆಚ್ಚಗಳು ಅಲ್ಲ. ಯಾರು ಚಿತ್ರರಂಗ ಮಾಡ್ಲಿಲ್ಲ, ಅದಕ್ಕೆ ನಾವು ಮಾಡ್ತಾ ಇದೀವಿ. ನಮ್ಗೆ ತಾಕತ್ತಿದೆ, ಮಾಡಿ ತೋರಿಸೋಣ ಅಷ್ಟೇ. ಏನಿಂತೆ ಮಾಡ್ಬಿಡೋಣಲ್ವಾ? ಇದೊಂದು ಆಗ್ಲಿಲ್ಲ ಅಂತ ಹೇಗೆ ಇದು ಬಿಡೋದು? ಏನು ನಮ್ಗೇನು ಕೀವೋ ರಕ್ತ ಇಲ್ವಾ, ಅಥವಾ ನಾವೇನು ಈ ಮಣ್ಣಲ್ಲಿ ಹುಟ್ಟಿಲ್ವಾ, ನಮ್ಗೇನು ಶಕ್ತಿ ಇಲ್ವಾ? ಒಂದು ಕಾರ್ಯಕ್ರಮ ಹೇಗಾಗುತ್ತೋ ನೋಡ್ಬೇಡ. ಮತ್ತೆ ಚಿತ್ರರಂಗದವರು ನಾವು ಅಂದ್ಕೊಂಡಷ್ಟೇನು ಕೆಟ್ಟವ್ರೇನಲ್ಲ. 100% ಎಲ್ಲರೂ ಬರ್ತಾರೆ ಅಂತ ನಂಬಿದ್ದೇನೆ. ಅವರೆಲ್ಲರೂ ಬರ್ತಾರೆ. ಬರದೇ ಇದ್ರೆ ಅದನ್ನು ನಾನು ನಮ್ಗೆ ಹೇಳ್ತೇನೆ. ಸೊ ಮತ್ತು ನಮ್ಮ ಜೊತೆಯಲ್ಲಿರುವಂಥವನ್ನ ನಾವು ಗೌರವಿಸೋಣ, ಪ್ರೀತಿಸೋಣ. ಮತ್ತು ತುಂಬಾ ಜನ ಅವ್ರ ಹತ್ರ ಯಾಕೆ ಹೋದೆ, ಇವ್ರ ಹತ್ರ ಯಾಕೆ ಹೋದೆ ಅಂತೆಲ್ಲ ಹೇಳ್ತಾ ಇರ್ತೀರಿ. ಹಂಗಾಗಬಾರ್ದು. ಎಲ್ಲರೂ ಸೇರದೆ ಹೋದ್ರೆ ಯಜಮಾನ್ರ ಉತ್ಸವ ಕಳೆ ಕಟ್ಟಲ್ಲ. ಅದರಿಂದ ಎಲ್ಲರೂ ಬೇಕಾಗುತ್ತೆ. ಎಲ್ಲರ ಜೊತೆಗೂ ಹೋಗೋಣ, ಎಲ್ಲರನ್ನೂ ಕರೆಯೋಣ. ಮತ್ತೆ ನೀವುಗಳೇ ಹೇಳೋದು ಕೊನೆಗೆ, ನಮ್ಮ ಯಜಮಾನ್ರ ಪರವಾಗಿ ಅವ್ರು ಮಾತಾಡಿಲ್ಲ, ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು. ನೀವು ಒಳಗೊಳ್ಳದೆ ಇದ್ರೆ ಅವ್ರು ಎಲ್ಲಿ ಮಾತಾಡ್ತಾರೆ? ಅದರಿಂದ ಎಲ್ಲರನ್ನೂ ಒಳಗೊಳ್ಳೋಣ, ಎಲ್ಲರ ಜೊತೆಗೂ ಸೇರೋಣ, ಒಂದು ದೊಡ್ಡ ಉತ್ಸವನ ಆಗಿಸ್ಕೋಣ. ಇಂದಿನಂತೆ ಜೊತೆಗಿರಿ. ಸಭಾಂಗಣದ ಖರ್ಚುಗಳಿದ್ದಾವೆ, ಪ್ರಚಾರದ ಖರ್ಚುಗಳಿದ್ದಾವೆ, ಇನ್ನೊಂದಷ್ಟು ಖರ್ಚುಗಳಿದ್ದಾವೆ, ಊಟ ತಿಂಡಿದ ವ್ಯವಸ್ಥೆ ಇದೆ, ಏನೇನೋ ಇದೆ. ಸೊ ಏನಕ್ಕೆ ಹೇಗೆ ಜೊತೆಗಿರ್ಬೋದು, ಜೊತೆಯಾಗಿ ಸೆಪ್ಟೆಂಬರ್ ಹೊತ್ತಿಗೆ ಒಂದು ಹಂತಕ್ಕೆ ಬರುತ್ತೆ ಇದೆಲ್ಲ. ಬಟ್ ಅದಕ್ಕೂ ಮುಂಚೆ ಈ ತಿಂಗಳ ಒಳಗಡೆನೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕಂತಿದ್ದೀವಿ. ಎಳ್ಳಷ್ಟು ವಿವಾದಗಳಿಗೆ ಅವಕಾಶ ಕೊಡ್ದಂಗೆ, ಯಾರ ಬಗ್ಗೆಯೂ ಬೇಸರ ಇಟ್ಕೊಳ್ದಂಗೆ, ಎಲ್ಲೂ ಕೂಡ ಹೆಸರು ಕೆಡಿಸ್ಕೊಳ್ದಂಗೆ, ಯಜಮಾನರ ಹೆಸರು ಕಳಂಕ ಬರದಂಗೆ ಈ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ. ಜೊತೆಗಿರಿ ಅನ್ನುವಂತಹ ಪ್ರಾರ್ಥನೆ ಎಂದಿನಂತೆ. ಮತ್ತು ಈ ವಿಡಿಯೋನ ಎಲ್ರಿಗೂ ತಲುಪಿಸಿ. ಎಲ್ಲ ಅಭಿಮಾನಿಗಳು ಸೆಪ್ಟೆಂಬರ್ 27ಕ್ಕೆ ದೊಡ್ಡ ಮಟ್ಟದಲ್ಲಿ ಬರಬೇಕು. 18ಕ್ಕೆ ಮಾಡ್ಬೋದಾಗಿತ್ತು. 18ಕ್ಕೆ ಒಂದು ಯಜಮಾನರ ಕಾರ್ಯಕ್ರಮಗಳನ್ನು ರಾಜ್ಯದ ಬೇರೆ ಬೇರೆಯಲ್ಲಿ ಮಾಡ್ತಾ ಇದ್ದಾರೆ. ಮೈಸೂರು ಸ್ಮಾರಕದ ಹತ್ರ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಯಾವುದಕ್ಕೂ ತೊಂದರೆ ಆಗಬಾರ್ದು. ಎಲ್ಲವೂ ನಮ್ಮದೇ ಅಲ್ವಾ, ಅದೆಲ್ಲ ಮುಗಿಸ್ಕೊಳ್ಳಿ. ಇದು ಎಲ್ಲರೂ ಸೇರಿ ಮಾಡಬೇಕಾಗಿದ್ದು. ಆದ್ದರಿಂದ ಎಲ್ಲರೂ ಅವು ಮುಗಿಸ್ಕೊಳ್ಳಿ. ಮತ್ತು ಸೆಪ್ಟೆಂಬರ್ 18ಕ್ಕೆ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಅನೌನ್ಸ್ ಮಾಡಿದೆಯಲ್ವ ಪ್ರಶಸ್ತಿಗಳು. ಹಂಸಲೇಖ ಅವರಿಗೆ, ಎಸ್ ನಾರಾಯಣ್ ಸರ್ಗೆ, ಜಯಮಾಲಾ ಮೇಡಮ್ ಅವರಿಗೆ, ಶ್ರುತಿ ಮೇಡಮ್ ಅವರಿಗೆ, ಶ್ರೀನಿವಾಸ ಮೂರ್ತಿ ಸರ್ಗೆ, ಎಸ್ ಭಾರ್ಗವ ಸರ್ಗೆ, ಸೊ ಆದಿಯಾಗಿ ಸುಂದರ್ರಾಜ್ ಸರ್ಗೆ, ಇವರೆಲ್ಲ ಒಂದು 7 ಜನರಿಗೆ, ಜಯಮಾಲಾ ಮೇಡಮ್ ಅವರು, ಈ 7 ಜನರ ಕಾರ್ಯಕ್ರಮ ಕೂಡ ಸೆಪ್ಟೆಂಬರ್ 18ಗೆ ವಿತ್ ಸಂಗೀತ ಸಂಜೆ. ಅವತ್ತೊಂದು ದೊಡ್ಡ ಸಂಗೀತ ಕಾರ್ಯಕ್ರಮ. ಅವತ್ತು ಮುಖ್ಯಮಂತ್ರಿಗಳು ಕೂಡ ಬರ್ತಿದ್ದಾರೆ, ಮತ್ತು ಕನ್ನಡದ ಒಬ್ಬ ಪ್ರಖ್ಯಾತ ನಟರು ಕೂಡ ಬರ್ತಾರೆ. ಸೆಪ್ಟೆಂಬರ್ 18ಗೆ ಟೌನ್ ಹಾಲ್, 18ಕ್ಕೆ ಅದೆಲ್ಲ ಮುಗಿಸ್ಕೊಬೇಡೋಣ ನಾವು. 27ಗೆ ಆರಾಮಾಗಿ ಎಲ್ಲರೂ ಒಂದು ದಿವಸ ಯಜಮಾನ್ರಿಗೋಸ್ಕರ ಔಟಿಂಗ್ ಬಂತಾರೆ. ಬನ್ನಿ ಬೆಂಗಳೂರು ಕಡೆಗೆ, ಬೆಂಗಳೂರಲ್ಲಿರೋದು ನಾಯಂಡಹಳ್ಳಿ ಕಡೆಗೆ ಬನ್ನಿ, ಎಲ್ಲ ಸೇರಿ ಸಂಭ್ರಮಿಸೋಣ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.